ಒಂದು ರಿಯಲ್ ಸ್ಟೋರಿಯನ್ನ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದೀನಿ. ರಿಯಾ ನನ್ನ ಹತ್ರ ಬಂದಾಗ ಆಕೆ ಎಮೋಷನಲಿ ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿದ್ರು ಅಂಡ್ ರಿಲೇಶನ್ಶಿಪ್ ಒಂದು ಸಫೋಕೇಟಿಂಗ್ ಥಿಂಗ್ ಅಲ್ಲಿ ಇತ್ತು. ಕೆರಿಯರ್ ವೈಸ್ ಆಗಷ್ಟೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಒಂದು ಪ್ರಾಬ್ಲಮ್ ನಮ್ಗೆ ಕಾಣಿಸೋದಿಕ್ಕೆ ಸ್ಟಾರ್ಟ್ ಆದಾಗ ಅದನ್ನ ನಾವು ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಜಸ್ಟ್ ಲೈಕ್ ಪ್ರಿಯಾ ಎಮೋಷನಲಿ ಆಕೆ ಡಿಸ್ಟರ್ಬ್ ಆಗ್ತಾ ಇರ್ಬೇಕಾದ್ರೇನೆ ಅದು ಒಂದು ಸೈನ್ ಸಮಥಿಂಗ್ ಈಸ್ ನಾಟ್ ಗುಡ್ ಅಂತ. ಅದನ್ನ ಆಕೆ ಇಗ್ನೋರ್ ಮಾಡಿದ್ರು. ನಮ್ಗೆ ಎಲ್ಲಾ ಕಡೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಎಲ್ಲಾ ಕಡೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ, ಐ ನೀಡ್ ಟು ಟೇಕ್ ಆಕ್ಷನ್ ಅಂತ ಹೇಳಿ ನನ್ನನ್ನ ಕನೆಕ್ಟ್ ಮಾಡಿದ್ರು. ಯಾವ ಒಂದು ಪ್ಯಾಟ್ರನ್ ಆಕೆಯನ್ನ ಪದೇ ಪದೇ ಕಾಡ್ತಾ ಇತ್ತು. ತುಂಬಾ ಜನಕ್ಕೆ ಅದು ಹೆಲ್ಪ್ ಆಗ್ಬೋದು. ಸೊ ಹಾಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ ಅದನ್ನ. ದಟ್ ಈಸ್ ರಿಲೇಶನ್ಶಿಪ್ ಅಂಡ್ ಕೆರಿಯರ್ ಎರಡೂ ಕೂಡ ಜೊತೆ ಜೊತೆಗೆ ಸಾಗೋದಿಲ್ಲ. ಆಕೆಯ ತಾಯಿ ಪದೇ ಪದೇ ಹೇಳ್ತಾ ಇದ್ದಂತ ಒಂದು ಥಿಂಗ್ ದಟ್ ಈಸ್, ನಿನ್ಗೆ ಕೆರಿಯರ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕು, ರಿಲೇಶನ್ಶಿಪ್ ಬೇಕು ಅಂದ್ರೆ ಕೆರಿಯರ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕು. ಎಲ್ಲವೂ ಕೂಡ ನಿನಗೆ ಸಿಗೋದಿಲ್ಲ. ಎಲ್ಲವೂ ಚೆನ್ನಾಗಿತ್ತು ಮದ್ವೆ ಆಗೋವರೆಗೆ. ಒನ್ಸ್ ಮದ್ವೆ ಆಗ್ತಿದ್ದ ಹಾಗೆ ಈ ಒಂದು ಪ್ಯಾಟ್ರನ್ ಆಕ್ಟಿವೇಟ್ ಆಯ್ತು. ದಟ್ ಈಸ್ ರಿಲೇಶನ್ಶಿಪ್ ಆರ್ ಕೆರಿಯರ್ ಯಾವ್ದನ್ನಾದ್ರೂ ಒಂದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನುವಂತ ಆಕೆಯ ಒಂದು ಸಬ್ ಕಾನ್ಶಿಯಸ್ ಬಿಲೀಫ್ ಆಕ್ಟಿವ್ ಆಯ್ತು. ರಿಲೇಶನ್ಶಿಪ್ ಬಗ್ಗೆ ಭಯ, ಅಥವಾ ಕೆಲಸ ಕಳ್ಕೊಂಡ್ಬಿಡ್ತೀನಿ ಅನ್ನುವಂತ ಭಯ, ರಿಲೇಶನ್ಶಿಪ್ ಅಲ್ಲಿ ಟ್ರಾಪ್ ಆಗ್ಬಿಡ್ತೀನಿ ಅನ್ನುವಂತ ಭಯ, ಈ ರೀತಿ ಬೇಡದ ಒಂದಷ್ಟು ಭಯಗಳಲ್ಲಿ, ಎಮೋಷನ್ಸ್ ಅಲ್ಲಿ ಆಕೆ ಸ್ಟಕ್ ಆಗಕ್ ಸ್ಟಾರ್ಟ್ ಆದ್ರು. ಅಂಡ್ ಆ ಒಂದು ಪ್ಯಾಟ್ರನ್ ರಿಲೇಶನ್ಶಿಪ್ ಅಲ್ಲಿ ಕಾಣಿಸೋದಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಏನಾಗ್ತಾ ಇದೆ ಅಂತ ಅಂದ್ರೆ ಕೆರಿಯರ್ ಅಲ್ಲಿ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಚೈಲ್ಡ್ಹುಡ್ ಅಲ್ಲಿ ಕ್ರಿಯೇಟ್ ಆದಂತ ಒಂದು ಬಿಲೀಫ್ ಸಿಸ್ಟಮ್, ಒಂದು ಪ್ಯಾಟ್ರನ್, ಒಂದು ಲೈನ್ ದಟ್ ಈಸ್ ನಮ್ಮ ತಾಯಿ ಹೇಳಿದಂತದ್ದು, ನಿನ್ಗೆ ಲೈಫ್ ಅಲ್ಲಿ ಎಲ್ಲವೂ ಸಿಗೋದಿಲ್ಲ, ನಿನ್ಗೆ ಇದು ಬೇಕಾ ಅದು ಬೇಕಾ ಚೂಸ್ ಮಾಡ್ಕೋ. ಒಂದು ಸ್ಟಡೀಸ್ ಗೆ ರಿಲೇಟೆಡ್ ಆಗಿ ತನ್ನ ತಾಯಿ ಹೇಳಿದಂತ ಮಾತು ಬೆಳಿತಾ ಬೆಳಿತಾ ಅದು ಕೆರಿಯರ್ ಅಂಡ್ ರಿಲೇಶನ್ಶಿಪ್ ಗೆ ರಿಲೇಟೆಡ್ ಆಗಿ ಆಪ್ಷನ್ ಬಂದಿದೆ. ಜಸ್ಟ್ ಮಾತಾಡ್ಬೇಕಾದ್ರೆ ನೀನ್ ದೊಡ್ಡವಳಾದ್ಮೇಲೆ ಏನ್ ಆಗ್ತೀಯಾ ಅಂತ ಅನ್ನೋದಕ್ಕೆ ಈಕೆ ಒಂದಷ್ಟು ಪ್ರೊಫೆಷನ್ ಲಿಸ್ಟ್ ಅನ್ನ ಹೇಳ್ತಾಳೆ. ಆ ತಾಯಿ ಹೇಳೋಂತ ಮಾತು, ನಿನ್ ಲೈಫ್ ಅಲ್ಲಿ ಎಲ್ಲಾ ಸಿಗೋದಿಲ್ಲ, ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದು ಡೀಪ್ ಆಗಿ ಸಬ್ ಕಾನ್ಶಿಯಸ್ ಮೈಂಡ್ ಹೋಯ್ತು ಆಕೆಗೆ. ಅಂಡ್ ಬೆಳಿತಾ 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 ಅದೇನಾಯ್ತು ಅಂತ ಅಂದ್ರೆ, ನನ್ನ ಲೈಫ್ ಅಲ್ಲಿ ಎಲ್ಲವೂ ಕೂಡ ಸಿಗೋದಿಲ್ಲ, ದಟ್ ಈಸ್ ಪ್ರೊಫೆಷನ್ ರಿಲೇಶನ್ಶಿಪ್ ಒಂದನ್ನ ನಾನು ಚೂಸ್ ಮಾಡ್ಕೋಬೇಕು ಅನ್ನುವಂತ ಒಂದು ಪ್ಯಾಟ್ರನ್ ಆಗಿ ಆಕೆಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಒನ್ಸ್ ಆ ಒಂದು ಚೈಲ್ಡ್ಹುಡ್ ಬಿಲೀಫ್ ಕ್ಲಿಯರ್ ಆದ ನಂತರ ಈಗ ಆಕೆಗೆ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ. ಅಂಡ್ ಎರಡನೇದಾಗಿ ಆಕೆಯ ಕೆರಿಯರ್ ಬ್ಯಾಲೆನ್ಸ್ಡ್ ಆಗ್ತಾ ಹೋಗ್ತಾ ಇದೆ. ಅಂಡ್ ಮೂರನೇದಾಗಿ ಆಕೆಯ ಭಯಗಳೇನಿತ್ತು ಅದು ಕೂಡ ಎಲ್ಲವೂ ಸಾಲ್ವ್ ಆಗಿದೆ. ಅಂಡ್ ಈ ಒಂದು ರಿಲೇಟೆಡ್ ಆಗಿ ಇನ್ನ ಹೆಚ್ಚಿನ ಡೀಟೇಲ್ಸ್ ನಿಮ್ಗೆ ಬೇಕು ಅಂತ ಅಂದ್ರೆ ನಮ್ಮ